Good morning, the action. My name is Ananda Masuri, Bagalkot, Karnataka State. My mobile number is 9242494770. WhatsApp number is 9900913869. ಇವತ್ತಿನ ದಿವಸ ದಿನಾಂಕ 31 ಮಾರ್ಚ್ 2025 ಸೋಮವಾರದಂದು ಪ್ರತಿ ಸೋಮವಾರ ಸಾಯಂಕಾಲ 7 ಗಂಟೆಗೆ ನಡೀತಾ ಇರ್ತಕ್ಕಂಥ ಮೀಟಿಂಗು ಧಾರವಾಡ ವಾರಿಯರ್ಸ್ ದಿಂದ ನಡೀತದ. ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಇದನ್ನ ನಡೆಸಿಕೊಡ್ತಾರ. ಈ 31/3/2025 ಸೋಮವಾರದ ಮೀಟಿಂಗ್ ನಲ್ಲಿ ನಡೆದಂತಹ ವಿಚಾರ ಏನು ಅಂತ ಕೇಳಿದ್ರೆ, ಮುಖ್ಯವಾಗಿ ಕನ್ವೆನ್ಷನಲ್ ಬಿಸಿನೆಸ್ ಮತ್ತು ಡಿಎಕ್ಷನ್ ಬಿಸಿನೆಸ್ಗೂ ಏನು ಅಂತರ ಅಂದ್ರ, ಸಾಂಪ್ರದಾಯಿಕ ವ್ಯವಹಾರಕ್ಕೂ ಮತ್ತು ನಮ್ಮ ಡಿಎಕ್ಷನ್ ವ್ಯವಹಾರ ಅಂದ್ರ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅಥವಾ ನೇರ ಮಾರುಕಟ್ಟೆ ವ್ಯವಹಾರ, ಈ ಎರಡರಲ್ಲಿ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಶೈಲಾ ಶೆಟ್ಟಿ ಮೇಡಮ್ ಅವರು ನನಗೊಂದು 10-15 ನಿಮಿಷ ಮಾತಾಡ್ಲಿಕ್ಕೆ ಹೇಳಿದ್ರು. ಆ ಪ್ರಕಾರ ನಾನು ಮಾತನಾಡಿದ್ದೇನೆ. ಆಮೇಲೆ ಮೇಡಮ್ ಅವರು ಕೂಡ ಮಾತಾಡಿದ್ದಾರೆ. ಬಟ್ ಈ ಮೀಟಿಂಗು ಬಹಳ ಲೆಂಗ್ದಿ ಆಗಿದೆ, ಉದ್ದವಾಗಿದೆ. ಅದಕ್ಕೆ ನಾನು ಇದನ್ನ 2 ಭಾಗವಾಗಿ ಅಪ್ಲೋಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ಮೊದಲನೆಯ ಭಾಗ. ದಯವಿಟ್ಟು ಈ ಮೊದಲನೇ ಭಾಗವನ್ನ ತಾವು ಆಲಿಸ್ಬೇಕು, ಗಮನವಿಟ್ಟು ಕೇಳ್ಬೇಕು. ಇದು ವಿಡಿಯೋ ಅಲ್ಲ, ಆಡಿಯೋ ಇದೆ. ಗಮನವಿಟ್ಟು ಕೇಳ್ಬೇಕು. ಇದರ ಮಹತ್ವ ನಿಮಗ್ ಗೊತ್ತಾಗತ್ತೆ, ಇದು ನಿಮಗ್ ಬಹಳ ಉಪಯೋಗಕ್ಕೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ವಿಡಿಯೋವನ್ನ ಮೊದಲನೇ ಭಾಗವನ್ನ ಇವತ್ತು ಕೇಳ್ರಿ. ಹಾಗೂ ಇನ್ನೊಂದು 2-3 ದಿವಸ ಬಿಟ್ಟು 2ನೇ ಭಾಗವನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ತಾವು ಕೇಳಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ಕೊತ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂತದ್ದು ಯಾವಾಗ್ಲೂ ಪ್ರಶ್ನೆನೆ, ವೈ ಡಿಎಕ್ಸನ್, ಯಾಕೆ ನಾವು ಡಿಎಕ್ಸನ್ ಅನ್ನ ಮಾಡ್ಬೇಕು ಅನ್ನುವಂಥದ್ದು. ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಜಾಬ್ ಮಾಡ್ತಾ ಇದೀವಿ, ನಾವೇನೋ ಮತ್ತೊಂದೇನೋ ಮಾಡ್ತಾ ಇದೀವಿ, ಆ ರೀತಿಯಲ್ಲಿದೆ. ಆದ್ರೂ ಕೂಡ ನಾನು ಡಿಎಕ್ಸನ್ ಅನ್ನ ಯಾಕೆ ಮಾಡ್ಬೇಕು, ಏನೇನು ಡಿಫ್ರೆನ್ಸ್ ಇದೆ. ಹೊರಗಡೆ ಕನ್ವೆನ್ಷನಲ್ ಮಾರ್ಕೆಟ್ ನಲ್ಲಿ ಸಾಕಷ್ಟು ಬಿಸ್ನೆಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಬೇರೆ ಒಂದು ಏನು ಜಾಬ್ಗಳನ್ನು ನೋಡ್ತಾ ಇದ್ದೀರಾ, ಬಿಸ್ನೆಸ್ ಗಳನ್ನ ನೋಡ್ತಾ ಇದ್ದೀರಾ. ಅದ್ರಲ್ಲಿ ಈ ಪ್ಯಾಟರ್ನ್ ಆಫ್ ಬಿಸ್ನೆಸ್ ಇರ್ಬೋದು, ಇಲ್ಲಿ ಡಿಎಕ್ಸ್ ನಲ್ಲಿ ಬೇರೆ ತರ ಇದೆ. ಏನಿದೆ ಇದರಲ್ಲಿ, ಅಲ್ಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು, ವ್ಯತ್ಯಾಸಗಳೇನು, ಇದನ್ನ ತಿಳ್ಕೊಂಡಾಗ ನಾವು ಈ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ತೇವೆ. ಆಮೇಲೆ ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ಲಗ್ ಹಾಕ್ತಿವಿ. ಇದಕ್ಕೆ ಏನು ಅಂತ ಹೇಳಿದ್ರೆ ಇದನ್ನ ಹೇಗೆ ಮಾಡಬಹುದು ನಾವು. ಹಾ ಅನ್ಮ್ಯೂಟ್ ಆಗಿದೆ ನೋಡಿ ಅದು. ಓಕೆ, ಥ್ಯಾಂಕ್ ಯು. ಸೊ ಹಾಗಾಗಿ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾದಾಗ ನಾವು ಯಾಕೆ ಮಾಡ್ಬೇಕು, ಎರಡಕ್ಕೂ ನೀವು ಡಿಫ್ರೆನ್ಸ್ ಗೊತ್ತಾದ್ರೆ ಯಾರು ಯಾವುದೇ ಬಿಸ್ನೆಸ್ ಅಲ್ಲಿ ಇರ್ಲಿ, ಯಾವುದೇ ಜಾಬ್ ಅಲ್ಲಿ ಇರ್ಲಿ, ಖಂಡಿತ ಅವ್ರು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ, ಈ ನೆಟ್ವರ್ಕ್ ಅನ್ನ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನಾವ್ ಹೇಳೋದು, ಎರಡದ್ದು ಡಿಫ್ರೆನ್ಸ್ ಅನ್ನ ಗೊತ್ತಾಗ್ಬೇಕು ನಮ್ಗೆ ಇದರಲ್ಲಿ ಅಂತ. ಆ ಒಂದು ಡಿಫ್ರೆನ್ಸ್ ಅನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಧಾರವಾಡ ವಾರಿಯರ್ಸ್ ನ ಸ್ಟಾರ್ ರೂಬಿ ಹಾಗೂ ಸಾಕಷ್ಟು 100% ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಸಾಕಷ್ಟು ಇದರ ಅನುಭವವನ್ನ ಪಡೆದು ಡಿಎಕ್ಸನ್ ನಲ್ಲಿ ಅವರಿವತ್ತು ನಮ್ಗೆ ಬಾಗಲಕೋಟೆಯಿಂದ ನಮ್ಗೇನು ಏನು ಡಿಫ್ರೆನ್ಸ್ ಇದೆ ಎರಡಕ್ಕೂ, ಕನ್ವೆನ್ಷನಲ್ ಮಾರ್ಕೆಟಿಗೂ ನಾವು ಮಾಡ್ತಾ ಇರುವ ಡಿಎಕ್ಸನ್ ಬಿಸ್ನೆಸ್ಸಿಗೂ ಅಂತ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ. ಎಲ್ಲರೂ ದಯಮಾಡಿ ನೀವು ಏನೇನ್ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಆನ್ಲೈನ್ ಮೀಟಿಂಗು, ಈ ಶ್ರಮ ಇದೆಲ್ಲವೂ ಫಲ ಕೊಡ್ಬೇಕು ಅಂದ್ರೆ ನೀವು ಇಲ್ಲಿ ಹಾಕುವ ಅರ್ಧ ಗಂಟೆ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ತದೆ, ನಿಮ್ಮ ಮೈಂಡ್ ಅನ್ನ ಓಪನ್ ಮಾಡ್ತದೆ, ಏನಿದು ಅಂತ ಗೊತ್ತಾಗ್ತದೆ. ರಿಯಲಿ ಎ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗು. ಆದ್ರೆ ಅಲ್ಲಿ ನಾವು ನಾಲೆಜ್ ಇಲ್ದೇನೆ ಸೋತ್ ಹೋಗ್ತೀವಿ. ಬಟ್ ಆ ನಾಲೆಜನ್ನ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಇದನ್ನ, ಈಗ ನೋಡಿ ಝೂಮು ಆನಂದ್ ಮಸ್ಲಿ ಸರ್ದು, ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಎಡಿಟ್ ಮಾಡಿ ಎಲ್ಲರಿಗೂ ಲಿಂಕ್ ಕಳಿಸಿ, ಕಾಲ್ ಮಾಡಿ, ಅಟೆಂಡ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಯಾರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಬಂದು ಕೇಳಿದಾಗ ಏನಾಗ್ತದೆ, ನಿಮ್ಮಲ್ಲಿ ಬದಲಾವಣೆ ಇದೆ. ನೀವ್ ಯಾಕಾಗಿ ಬದಲಾವಣೆ ಆಗ್ಬೇಕು, ನನಗ್ ಬೇಕು ಇದು ಅಂತ ಹೇಳಿ ಬದಲಾವಣೆ ಆಗ್ಬೇಕು. ಅದೆಲ್ಲವೂ ಸಾಧ್ಯ ಆಗೋದು ಯಾವಾಗ ಅಂತ ಹೇಳಿದ್ರೆ ನೀವ್ ಇದನ್ನ ಕರೆಕ್ಟ್ ಆಗಿ ಕೇಳ್ಕೊಂಡಾಗ ಮಾತ್ರ ಸಾಧ್ಯ ಇದೆ. ಇದು ಏನು ಅಂತ ಹೇಳಿದ್ರೆ ಸೋಮವಾರದ ಕ್ಲಾಸು, ಮಕ್ಕಳಿಗೆ ಸ್ಕೂಲಿಗೆ ಹೋದ್ಮೇಲೆ ಟ್ಯೂಷನ್ನಿಗೂ ಕಳಿಸ್ತಿರಲ್ವಾ ನೀವು, ಟ್ಯೂಷನ್ನಿಗೆ ಹೋದಂಗೆ ಇದು. ಬೆಳಗಿನ ಏನು ಡಿಎಕ್ಸನ್ ಕ್ಲಾಸಸ್ ನಡೀತಾ ಇದೆ ಅದು ಸ್ಕೂಲ್, ಅದು ಇಟ್ಸ್ ಎ ವೆರಿ ಬಿಗ್ ಸ್ಕೂಲ್. ಬಟ್ ಎಕ್ಸ್ಟ್ರಾ ಸಾಯಂಕಾಲ ಯಾಕೆ ಟ್ಯೂಷನ್ನಿಗೆ ಕಳಿಸ್ತೀರಾ ಮಕ್ಕಳನ್ನ?
ಅಲ್ವಾ? ಎಕ್ಸ್ಟ್ರಾ ನಾಲೆಜ್ ಬೇಕು, ಎಕ್ಸ್ಟ್ರಾ ಮತ್ತೇನು ಅಚೀವ್ಮೆಂಟ್ ಮಾಡ್ಬೇಕು ಅಂತ. ಹಾಗೆ ಅಂತ ಅನ್ಕೊಳ್ಳಿ, ಧಾರವಾಡ ವಾರಿಯರ್ಸ್ಗೆ ಪ್ರತಿ ಸೋಮವಾರ ಆನ್ಲೈನ್ ಮೀಟಿಂಗ್. ಯಾಕೆ ಅಂತ ಹೇಳಿದ್ರೆ ಇದು ಎಕ್ಸ್ಟ್ರಾ ಮತ್ತೇನೇನಿದೆ ಅಂತ ಹೇಳಿ ಸಪರೇಟ್ ಆಗಿ ಬೆಳಗಿನ ಮೀಟಿಂಗ್ ಅಲ್ಲಿ ಅದು ಸಿಗಲ್ಲ ನಿಮ್ಗೆ. ಅದನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲಿ ರಿಯಲ್ ಆಗಿ ನಿಮ್ಗೆ ಎಲ್ಲವೂ ಗೊತ್ತಾಗ್ತಾ ಹೋಗ್ತದೆ. ಸೊ ಅದನ್ನ ತಿಳಿಸ್ಕೊಡ್ಲಿಕ್ಕೆ ನಾವು ಈಗ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನಮ್ಮ ಸ್ಟಾರ್ ರೂಬಿ ಆದಂತಹ ಆನಂದ್ ಮಸ್ಲಿ ಸರ್ನ ಬಾಗಲಕೋಟೆಯಿಂದ ಅವರಿಗೆ ವೆಲ್ಕಮ್ ಅನ್ನ ಮಾಡೋಣ. ಅವ್ರು ನಮ್ಗೆ ಇವತ್ತು ತಿಳಿಸ್ಕೊಡ್ಲಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀವು ಎಲ್ಲರೂ ಕೂಡ ಸ್ಪೀಕರ್ಸ್ ಆಗ್ಬೋದು, ನೀವು ತಿಳಿಸಬಹುದು. ಆದ್ರೆ ನಿಮ್ಮ ಡಿಸಿಷನ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಆ ಡಿಸಿಷನ್ ಅನ್ನ ನೀವು ತಗೊಂಡಾಗ ಬಲು ದೊಡ್ಡ ನ್ಯಾಷನಲ್ ಲೆವೆಲ್ ಲೀಡರ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಲೀಡರ್ ಇರ್ಬೋದು, ಎಲ್ಲವೂ ನೀವು ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಅರ್ಧ ಗಂಟೆ ನಿಮ್ಮ ಟೈಮ್ ಅನ್ನ, ಅದರ ಜೊತೆಗೆ ನಿಮ್ಮ ಮನಸ್ಸನ್ನ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಕೇಂದ್ರೀಕರಿಸಿದಾಗ ಸಾಧ್ಯ ಇದೆ. ಓಕೆ, ವೆಲ್ಕಮ್ ಯು ಟು ದಿಸ್ ಪ್ಲಾಟ್ಫಾರ್ಮ್ ಸರ್. ಆನಂದ್ ಮಸ್ಲಿ ಸರ್, ರೆಡಿ ಇದ್ದೀರಲ್ಲ? ಗುಡ್ ಮಾರ್ನಿಂಗ್ ಮೇಡಮ್. ಹಾ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಷನ್ ಫ್ಯಾಮಿಲಿ. ಮೇಡಮ್ ಅವರು ಕನ್ವೆನ್ಷನಲ್ ಅಂದ್ರೆ ಸಾಂಪ್ರದಾಯಿಕ ಬಿಸ್ನೆಸ್ಸು, ಉದ್ಯಮ ಹಾಗೂ ಡಿಎಕ್ಷನ್ ಬಿಸ್ನೆಸ್ಸು, ಈ ಎರಡರಲ್ಲಿ ಏನು ವ್ಯತ್ಯಾಸದ ಅನ್ನೋದನ್ನ ಒಂದು 10 ನಿಮಿಷ ಮಾತಾಡ್ರಿ ಸರ್ ಅಂತ ಹೇಳಿದ್ರು. ಇಲ್ಲಿ ಕನ್ವೆನ್ಷನಲ್ ಅಂದ್ರೆ ಸಾಂಪ್ರದಾಯಿಕ ಅಂದ್ರೆ ಈ ಹಿಂದಿನಿಂದ ಮಾಡ್ಕೊತ ಬಂದೀವಿ ನಾವು. ವ್ಯವಹಾರ ಎಲ್ಲರಿಗೂ ಗೊತ್ತದ. ಒಂದ್ ಮಾರ್ಕೆಟ್ನಾಗ ಆಗ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಸರ್ಕಲ್ಗೆ ಬಹಳ ಜನ ಓಡಾಡುವಂತ ಜಾಗದೊಳಗ ಒಂದು ಅಂಗಡಿ ಬಾಡಿಗೆ ಹಿಡಿತೀವಿ, ಅದಕ್ಕ ಡಿಪಾಸಿಟ್ ಕೊಡ್ತೀವಿ, ಆಮೇಲೆ ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀವಿ. ಆಮೇಲೆ ಬೆಳಿಗ್ಗೆ 7 ಗಂಟೆಗೋ ಅಥವಾ 9 ಗಂಟೆಗೋ ಹೋಗಿ ಅಲ್ಲೆಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ದೇವ್ರ ಫೋಟೋ ಅದೆಲ್ಲ ಒರೆಸಿ ಅಲ್ಲಿ ನಾವು ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಮ್ಮ ಕನ್ವೆನ್ಷನಲ್ ಬಿಸ್ನೆಸ್ ಅನ್ನ ಆರಂಭ ಮಾಡ್ತೀವಿ. ಗಿರಾಕಿಗಳು ಬರಬಹುದು, ಬರದೇ ಇರಬಹುದು. ರಾತ್ರಿ 8-9 ಗಂಟೆವರೆಗೆ ಕೂಡ್ಬೇಕು. ಗಿರಾಕಿ ಬರ್ಲಿ ಬರದೇ ಇರ್ಲಿ ನಮ್ ಕೆಲಸ ನಾವು ಅಲ್ಲಿ ಮಾಡ್ತಾ ಇರ್ಬೇಕು. ಆಮೇಲೆ ನಾವು ಅಲ್ಲೇ ಎಲ್ಲಾ ಮಾಲ್ ಮಟೀರಿಯಲ್ ಗಳನ್ನ ತಂದಿಡ್ಲಿಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಸರ್ವಸಾಧಾರಣ ಏನಿಲ್ಲಪ್ಪ ಅಂದ್ರೂ ಒಂದು 4-5 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಆಮೇಲೆ ಕನ್ವೆನ್ಷನಲ್ ಬಿಸ್ನೆಸ್ ಬಹಳ ಈಜಿ, ಎಲ್ಲರಿಗೂ ಗೊತ್ತಿರುವಂತ ಬಿಸ್ನೆಸ್ ಇದು. ಕನ್ವಿನ್ಸ್ ಮಾಡ್ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಒಂದು 3 ರೋಸಸ್ ಟೀ ಪೌಡರ್ ತಗೋಬೇಕಂದ್ರೆ ಅದು ಆಲ್ರೆಡಿ ಅಡ್ವರ್ಟೈಸ್ನಾಗ ಬರ್ತದ, ಟಿವಿ ಒಳಗೆ ಬರ್ತದ, ಎಲ್ಲಾ ಕಡೆನೂ ಬರ್ತದ. ಅದನ್ನ ಇವ್ರು ತಂದಿಡ್ತಾರ, ಅದನ್ನ ಸೇಲ್ ಮಾಡಿದ್ದಕ್ಕೆ ಸಮ್ ಪರ್ಸೆಂಟೇಜ್ ಇವರಿಗೆ ಪ್ರಾಫಿಟ್ ಸಿಗುತ್ತೆ. ಬೇರೆ ಬೇರೆ ಇದೇ ರೀತಿ ಪ್ರಾಡಕ್ಟ್ಗಳನ್ನ ಅಲ್ಲಿ ನಾವು ತಂದು ಚೆನ್ನಾಗಿ ಹೊಂದಿಸಿ ಇಡುವುದಷ್ಟೇ ಕೆಲಸ. ಜನ ಯಾರಿಗೆ ಏನು ಬೇಕು ಅವ್ರು ಬರ್ತಾರೆ, ತಗೋತಾರೆ, ಹೋಗ್ತಾರೆ. ಅದರಲ್ಲಿ ಮಾರ್ಜಿನ್ ಬಹಳ ಕಮ್ಮಿ ಇರ್ತದ. ಯಾಕಂತಂದ್ರ ಕಂಪನಿಯವರು ಅದನ್ನೇನ್ ತಯಾರು ಮಾಡ್ತಾರ, ಸರ್ವಸಾಧಾರಣ ಒಂದು ವಸ್ತು ಯಾವುದೇ ಇರಬಹುದು. ಫಾರ್ ಎಕ್ಸಾಂಪಲ್ ಒಂದು ಪೆನ್ ಅಂತ ತಿಳ್ಕೊಳ್ಳೋಣ ನಾವು. ಒಂದು ಪೆನ್ನನ್ನ ತಯಾರು ಮಾಡ್ಲಿಕ್ಕೆ ಅವರು 4 ರೂಪಾಯಿ ಖರ್ಚು ಮಾಡ್ತಾರ. ಆ 4 ರೂಪಾಯಿ ಖರ್ಚು ಮಾಡಿದ ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಲ್ಲೇ ಮತ್ತ ಅದ್ರ ಬೆಲೆ ಆಡ್ ಆಗ್ತಾ ಹೋಗ್ತದ. ಅಂದ್ರೆ ಪರ್ಸೆಂಟೇಜ್ ಆಡ್ ಆಗ್ತಾ ಹೋಗ್ತದ. ಅಂದ್ರೆ ಬಿಗ್ ಹೋಲ್ಸೇಲರು, ಸ್ಮಾಲ್ ಹೋಲ್ಸೇಲರು, ರಿಟೇಲರು, ಈ ತರ ಆಗಿ ನಮಗ ಗ್ರಾಹಕರ ಕೈಗೆ ಬರುವಾಗ ಆ ಪೆನ್ನಿನ ಬೆಲೆ ಸುಮಾರು 10 ರೂಪಾಯಿ ಆಗಿರ್ತದ. ಅಂದ್ರೆ 4 ರೂಪಾಯಿ ಒಳಗೆ ತಯಾರು ಮಾಡಿದಂತ ಒಂದು ವಸ್ತುವನ್ನ ಅವ್ರು ನಮಗ್ 10 ರೂಪಾಯಿ ಕೊಡ್ತಾರ. ಇದು ಮಾಡ್ಲಿಕ್ಕೆ ಬಹಳ ಸರಳ, ಇಲ್ಲೇನು ಬಹಳ ತಲೆ ಓಡಿಸುವಂತಹದ್ದಿಲ್ಲ. ಸ್ವಲ್ಪ ದುಡ್ಡು ಇರಬೇಕು, ಒಂಚೂರು ಜಾಣತನೂ ಇರಬೇಕು, ವ್ಯವಹಾರ ಜ್ಞಾನ ಇದ್ರೆ ಬಹಳ ಒಳ್ಳೇದು. ಇಷ್ಟಿದ್ರೆ ಸಾಕು. ಬಟ್ ದುಡ್ಡು ಮಾತ್ರ ಇಲ್ಲಿ ಬಹಳ ಇನ್ವೆಸ್ಟ್ ಮಾಡ್ಬೇಕಾಗ್ತದ, ರಿಸ್ಕ್ ಕೂಡ ಇರ್ತದ. ಯಾಕಂದ್ರೆ ಎಷ್ಟೋ ಸಾರಿ ನಾವು ಒಂದು ಅಂಗಡಿ ಓಪನ್ ಮಾಡ್ತೀವಿ, ಮುಂದೊಂದು 6 ತಿಂಗಳದೊಳಗ ಮತ್ತೊಬ್ರು ಅಲ್ಲೇ ಪಕ್ಕದೊಳಗ ಮತ್ತೊಂದು ಅಂಗಡಿ ಓಪನ್ ಮಾಡ್ತಾರ. ಅವ್ರು ತಲೆತಲಾಂತರದಿಂದ ಅದೇ ಬಿಸ್ನೆಸ್ ಮಾಡ್ಕೊಂಡು ಬಂದಿರ್ತಾರ. ಸಾಕಷ್ಟು ಜನರು ಅವ್ರಿಗೆ ಪರಿಚಯ ಇರ್ತದ, ಲಿಂಕ್ ಇರ್ತದ, ಬಿಸ್ನೆಸ್ ನ್ಯಾಕ್ ನಮ್ಕಿಂತಲೂ ಬಹಳ ಶಾಣ್ಯರ್ ಇರ್ತಾರ. ಅವ್ರ ಅಂಗಡಿ ಹಾಕಿದ್ರು ಅಂದ್ರೆ ನಮ್ಮ ಅಂಗಡಿ ಹೆಚ್ಚು ಕಮ್ಮಿ ಬಾಗಲ ಹಾಕಿದಂಗೆ. ರಿಸ್ಕ್ ಬಹಳ ಅದ. ಕನ್ವೆನ್ಷನಲ್ ಬಿಸ್ನೆಸ್ ಮಾಡೋದು ಬಹಳ ಸುಲಭ, ಆದ್ರೆ ರಿಸ್ಕ್ ಬಹಳ ಅದ ಅಲ್ಲಿ.
ಆದ್ರೆ ಈ ಕನ್ವೆನ್ಷನಲ್ ಬಿಸ್ನೆಸ್ಗೂ ಮತ್ತು ಈ ಡಿಎಕ್ಷನ್ ಬಿಸ್ನೆಸ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅಂತ ನಾವೇನಂತೀವಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅನ್ನುವಂತಹದ್ರ ಬಗ್ಗೆ ನಾವು ತಿಳ್ಕೊಳ್ಳುವವರೆಗೂ ನಾವು ಇದ್ರೊಳಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ನಾವು ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅಂದ್ರೆ ಏನಪ್ಪಾ, ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವವರೆಗೂ ನಾವು ಇದ್ರೊಳಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಗೆ ನಮ್ಮ SN ಶೆಟ್ಟಿ ಸರ್ ಅವ್ರು ಹೇಳ್ತಾರ, ಈ ಕನ್ವೆನ್ಷನಲ್ ಬಿಸ್ನೆಸ್ಗೂ ಮತ್ತು ಈ ನಮ್ಮ ಡಿಎಕ್ಷನ್ ಬಿಸ್ನೆಸ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ಗೆ ಅಥವಾ MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಇದಕ್ಕ. ಈ ಬಿಸ್ನೆಸ್ ಫಸ್ಟ್ ಆರಂಭ ಆಗಿರೋದು ಅಮೆರಿಕಾದಲ್ಲಿ 18-19ನೇ ಶತಮಾನದಲ್ಲಿ ಆರಂಭ ಆಯ್ತು. ಸುಮಾರು ಅದು ಆರಂಭ ಆಗಿ 100 ವರ್ಷ ಆಗಿ ಹೋಗಿರ್ಬೋದು. 100 ವರ್ಷಗಳ ಹಿಂದನೇ ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಆರಂಭ ಆಯ್ತು. ಅವಾಗಲೇ ಇದನ್ನ ತಲೆ ಓಡಿಸಿ ಕೆಲವೊಂದು ಜನ ಏನ್ ಮಾಡಿದ್ರು ಅಂದ್ರ ಹೊಸ ಟೆಕ್ನಿಕ್ ಯೂಸ್ ಮಾಡಿದ್ರು. ಅಂದ್ರ ಯಾವುದೇ ಒಂದು ವಸ್ತುವನ್ನ ಪ್ರೊಡಕ್ಟ್ ಮಾಡಿದ ಮೇಲೆ, ಈಗ 4 ರೂಪಾಯಿಗೆ ಒಂದು ಪೆನ್ ಪ್ರೊಡಕ್ಟ್ ಮಾಡಿದ್ರಪ್ಪ ಅಂತಂದ್ರ ಅದು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಕೆಲವು ಗ್ರಾಹಕರನ್ನ ನಾವು ಹಿಡಿದಿಟ್ಕೊಳ್ಳೋದು. ಆ ಗ್ರಾಹಕರಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಅವ್ರೊಂದಿಷ್ಟು ಕೆಲಸವನ್ನ ಮಾಡೋದ್ರ ಮ್ಯಾಗ ಅವರಿಗೆ ಪರ್ಸೆಂಟೇಜ್ ಲಾಭವನ್ನು ಕೊಡುವುದು. ಅಂದ್ರ ಈಗ 4 ರೂಪಾಯಿಗೆ ತಯಾರು ಮಾಡಿದಂತ ಒಂದು ವಸ್ತುವನ್ನ ಕನ್ವೆನ್ಷನಲ್ ಬಿಸಿನೆಸ್ ಒಳಗ 10 ರೂಪಾಯಿಗೆ ಸೇಲ್ ಮಾಡ್ತಾರಂದ್ರ ಅಲ್ಲಿ 6 ರೂಪಾಯಿ ಮಧ್ಯದಲ್ಲಿ ಪೋಲಾಗಿ ಹೋಗ್ತಾ ಇದೆ. ಅಂದ್ರ ಅದು ಬೇರೆದವರಿಗೆ, ಅಂದ್ರೆ ಅಡ್ವರ್ಟೈಸ್ ಮಾಡೋರಿಗೆ, ಅವ್ರಿಗೆ ಇವ್ರಿಗೆ ಹಿಂಗೆಲ್ಲ ದುಡ್ಡು ಹರಿದು ಹಂಚ್ ಹೋಗ್ತಾ ಇದೆ. ಆ ಎಲ್ಲಾ ಆ 6 ರೂಪಾಯಿನೂ ಪೂರ ನಮಗೆ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ನೀವು 6 ರೂಪಾಯಿ ಅನ್ನೋದನ್ನ ಅರ್ಥ ಆಗುದಿಲ್ಲ. ಈಗ 10 ರೂಪಾಯಿ, 4 ರೂಪಾಯಿ ಅಂದ್ರೆ ನಾವೀಗ ಒಂದು 4 ಕೋಟಿ ಅಂತ ತಿಳ್ಕೊಳ್ಳೋಣ. 4 ಕೋಟಿ ರೂಪಾಯಿ ಒಳಗೆ ತಯಾರಾಗ್ತಕ್ಕಂಥ ಪ್ರಾಡಕ್ಟ್ ಅನ್ನ 10 ಕೋಟಿ ರೂಪಾಯಿಗೆ ನಾವು ತಗೊಳ್ತಾ ಇದ್ದೀವಿ ಅದನ್ನ. ಅಂದ್ರೆ ಅಲ್ಲಿ 6 ಕೋಟಿ ರೂಪಾಯಿ ನಾವು ಪೋಲ್ ಮಾಡ್ತಾ ಇದ್ದೀವಿ. ಅಂದ್ರ ಬಿಗ್ ಸೇಲರು, ಹೋಲ್ಸೇಲರು, ಹಿಂಗೆ ಎಲ್ಲರಿಗೂ ಅದು ಹರಿದು ಹಂಚಿ ಹೋಗ್ಬಿಡ್ತದ. ಅಡ್ವರ್ಟೈಸ್ ಮಾಡೋರಿಗೆ, ಫಿಲ್ಮ್ ಆಕ್ಟರ್ಗಳಿಗೆ, ಎಲ್ಲರಿಗೂ ಇದು ದುಡ್ಡು ಹರಿದು ಹಂಚಿ ಹೋಗ್ತದ. ನಮ್ಮಲ್ಲಿ ಯಾವ ದುಡ್ಡು ಯಾರಿಗೂ ಕೊಡಲ್ಲ, ಮಧ್ಯವರ್ತಿಗಳು ಇಲ್ಲಿ ಯಾರು ಇಲ್ಲ. ಅದಕ್ಕಂದಲೇ ನಮಗೆ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರ, ಈಗ ಒಂದ್ 20 ವರ್ಷದ ಹಿಂದ್ಗಡೆಗೆ ನಮಗ ಮೆಂಬರ್ ಅಂತ ಮಾಡ್ಕೊಳ್ತಾ ಇದ್ರು, ಬಟ್ ಈಗ ನಮಗ ಡಿಸ್ಟ್ರಿಬ್ಯೂಟರ್ ಅಂತ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾವು ಡಿಸ್ಟ್ರಿಬ್ಯೂಟರ್ ಅಂದ್ರೆ ಇದನ್ನ ಸರಿಯಾಗಿ ಸೂಕ್ಷ್ಮವಾಗಿ ಎಲ್ರು ಅರ್ಥ ಮಾಡ್ಕೊಂಡ್ರ ಈ ಬಿಸಿನೆಸ್ ನೊಳಗ ನಾವು ಬೇಗನೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಡಿಸ್ಟ್ರಿಬ್ಯೂಟರ್ ಅಂದ್ರ ವಿತರಕರು. ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ವಿತರಣೆಯನ್ನ ಮಾಡ್ತೀವಿ. ನಾವು ಡಾಕ್ಟರ್ ಅಲ್ಲ, ನಾವು ವೈದ್ಯರಲ್ಲ, ನಾವು ಡಿಸೀಸ್ಗಳಿಗೆ ಏನು ಕೊಡ್ತಾ ಇಲ್ಲ. ಅದನ್ನು ಕೊಡ್ಬೇಕಪ್ಪ ಅಂದ್ರೆ ನಾವು MBBS ಇನ್ನೊಂದು ಮತ್ತೊಂದು ಏನಾದ್ರೂ ವೈದ್ಯಕೀಯ ವಿದ್ಯೆಯನ್ನ ಕಲಿಬೇಕಾಗ್ತದೆ. ವಿ ಹ್ಯಾವ್ ಟು ಲರ್ನ್. ಆದರೆ ಈ ವಿತರಕರಿಗೆ ಏನನ್ನು ಕಲಿಬೇಕಾಗಿಲ್ಲ. ವಿತರಕರ ಕೆಲಸ ಏನಪ್ಪಾ ಅಂದ್ರ ಆಲ್ರೆಡಿ ಅವು ಪ್ರೂವ್ಡ್ ಆಗಿರ್ತಾವ. ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆ ಅದಾವು, ಇವು ಚಲೋ ಅದಾವು, ಇವು ದಿನಬಳಕೆ ವಸ್ತುಗಳು, ಇವನ್ನ ಬಳಸಲೇಬೇಕು, ಇವುಗಳಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಅದು ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ, ಏನೂ ಅಲ್ಲ. ಅದನ್ನ ಕಂಪನಿಯಿಂದ ತಗೊಂಡ್ ಬಂದು ನಮ್ಮ ಅಂಗಡಿ ಒಳಗಿಡ್ತೀವಿ, ಅಂಗಡಿಯಿಂದ ನಾವು ಬೇರೆಯವರಿಗೆ ಅದನ್ನ ಕೊಡ್ತೀವಿ. ಆದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ನೊಳಗ ಇಲ್ಲಿ ನಮಗ ದುಡ್ಡು ನಮಗೆ ಬರ್ತದ. ಯಾರು ಡಿಸ್ಟ್ರಿಬ್ಯೂಟರ್ ಅಂತ ಯಾರು ಇರ್ತಾರ ಅವ್ರಿಗೆ ಹರಿದು ಹಂಚಿ ಹೋಗ್ತದ. ಯಾವ ರೀತಿ ಹರಿದು ಹಂಚಿ ಹೋಗ್ತದಪ್ಪ ಅಂತಂದ್ರ, ಇಲ್ಲಿ ಬಹಳ ಅಂದ್ರೆ ಬಹಳ ಪ್ರಾಮಾಣಿಕವಾಗಿ ವ್ಯವಹಾರ ನಡೀತದ. ಬೇರೆ LML ಅಂದ್ರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಆಗ್ಲಿ ಯಾವ ರೀತಿ ಅದಾವೋ ಅಲ್ಲಿ ಏನದೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಡಿಎಕ್ಷನ್ ಕಂಪನಿಯಲ್ಲಿ ಬಹಳ ಪ್ರಾಮಾಣಿಕವಾದಂತ ಒಂದು ಸಿಸ್ಟಮ್ ಅದ. ಆ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ಲಿಕ್ಕೆ ಕಲಿಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು SN ಶೆಟ್ಟಿ ಸರ್ ಏನ್ ಮಾಡ್ತಾರ ಅದನ್ನ ಫಾಲೋ ಮಾಡ್ತಾರ. ನಾವು ಶೈಲಾ ಶೆಟ್ಟಿ ಮೇಡಮ್ ಅವ್ರನ್ನ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಬೇಕಂದ್ರೆ ಏನು, ಅವ್ರ ಅಂದ್ರೆ ನಮ್ಮ ಕಂಪನಿಯ ತತ್ವ, ಸಿದ್ಧಾಂತ, ವಿಚಾರ, ಮಾತನಾಡುವ ಶೈಲಿ, ನಾವು ಜನರಿಗೆ ತಿಳುವಳಿಕೆಯನ್ನು ಹೇಳುವ ವಿಧಾನ, ಇವು ಎಲ್ಲವನ್ನು ನಾವು ಕಲ್ತ್ಕೋಬೇಕಾಗ್ತದೆ. ಕಲೀಲಾರ್ದೆ ನಾವು ಯಾವತ್ತೂ ಇದ್ರೊಳಗೆ ಏನೋ ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ನಾವು ಲರ್ನಿಂಗ್ ಮಾಡ್ಬೇಕು. ಸರ್ ಹೇಳ್ತಾರಲ್ಲ, ಲರ್ನಿಂಗ್ ಮಾಡಿದ್ರೆ ನಮಗ ಅರ್ನಿಂಗ್ ಸಿಗ್ತದಂತ. ಅದಕ್ಕೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ಸೇರಿ ಇವತ್ತು 11 ಜನ ಅದೀವಿ. ನೀವು 10 ಜನ ಏನ್ ಅರ್ಥ ಮಾಡ್ಕೋಬೇಕು ಅಂತ ಕೇಳಿದ್ರೆ,
ಈ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಬಿಸ್ನೆಸ್ಗೂ ಮತ್ತು ಡಿಎಕ್ಷನ್ ಬಿಸ್ನೆಸ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಬಿಸ್ನೆಸ್ಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಅಲ್ಲಿ ನೀವು ಕನ್ವೆನ್ಷನಲ್ ಬಿಸ್ನೆಸ್ ನಲ್ಲಿ ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು. ನೀವು ಯಾರಿಗೂ ಏನು ಅಂದ್ರೆ ಅವ್ರಿಗೆ ವಿವರಿಸಿ ತಿಳಿಸಿ ಹೇಳ್ಬೇಕಾಗಿಲ್ಲ. ಆಲ್ರೆಡಿ ಅವರು ಟಿವಿ ಒಳಗೋ ಅಲ್ಲೋ ಇಲ್ಲೋ ನೋಡಿರ್ತಾರ ಆ ವಸ್ತುಗಳನ್ನ. ಸೀದಾ ಬರ್ತಾರ, ಅದ್ರ ಮ್ಯಾಗ ನೋಡ್ತಾರ, ಬಹಳ ಅಂದ್ರೆ ಎಕ್ಸ್ಪೈರಿ ಡೇಟ್ ನೋಡ್ತಾರ, ಅದ್ರ ಮ್ಯಾಗ ರೇಟ್ ನೋಡ್ತಾರ, ಆಯ್ತು ದುಡ್ಡು ಕೊಟ್ಟು ತಗೊಂಡು ಹೋಗ್ಬಿಡ್ತಾರ ಅಷ್ಟೇ. ಅಲ್ಲಿ ಏನ್ ಬಹಳ ಶ್ರಮ ಇಲ್ಲ. ಅವ್ರನ್ನ ನೀವು ಹಚ್ಕೋಬೇಕಾಗಿಲ್ಲ. ಗಿರಾಕಿಗಳನ್ನ ಬಹಳ ಪ್ಲೀಸ್ ಮಾಡಿ ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಚ್ಕೊಂಡ್ರೆ ಅವ್ರ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿರ್ತದ, ಆ ಮಾತ್ ಬೇರೆ. ಬಟ್ ನಮ್ ಡಿಎಕ್ಷನ್ ಬಿಸ್ನೆಸ್ ನಲ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ನಲ್ಲಿ ನಾವು ಬಹಳ ವಿಶ್ವಾಸಿಕರಾಗಿರ್ಬೇಕಾಗ್ತದ, ವಿಶ್ವಾಸವನ್ನ ಗಳಿಸ್ಕೋಬೇಕಾಗ್ತದ. ಮತ್ತು ಇಲ್ಲಿ ಏನಾಗ್ತದ ಅಂದ್ರೆ ನಮ್ಮ ಪ್ರಾಡಕ್ಟ್ಗಳು ಹೊಸದಾಗಿ ಮಾರ್ಕೆಟಿಗೆ ಬಂದಾವು. ನಮ್ಮ ಸಿಸ್ಟಮ್ ಹೊಸಾದಿದು. ಕನ್ವೆನ್ಷನಲ್ ಸಿಸ್ಟಮಿಗೂ ಈ ಸಿಸ್ಟಮಿಗೂ ಅಜಗಜಾಂತರ ವ್ಯತ್ಯಾಸ ಐತೆ. ಇಲ್ಲಿ ನಾ ಏನ್ ಬೇಕಾದ್ರೂ ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ಏನೋ ಭಾವೋದ್ರೇಕದೊಳಗೆ ಯಾರೋ ಒಂದಿಷ್ಟು ಏನೋ ಉಬ್ಬಿಸಿ ಹೇಳಿದ್ರ ಅಂತ ತಿಳ್ಕೊಂಡು ಪಿಸಿ 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 ಏನೇನೋ ಮಾಡಕ್ ಹೋಗಿ ಏನೇನೋ ಸಿಕ್ಕಾಪಟ್ಟಿ ದುಡ್ಡು ಇನ್ವೆಸ್ಟ್ ಮಾಡಿ ಇಲ್ಲಿ ಕೈ ಸುಟ್ಟುಕೊಂಡವರು ಅದಾರ ನಮ್ಮ ಈ ಡಿಎಕ್ಷನ್ ಬಿಸ್ನೆಸ್ ನಲ್ಲಿ. ಅದಕ್ಕೆ ಆ ರೀತಿ ದಯವಿಟ್ಟು ಕೈ ಸುಟ್ಟುಕೊಳ್ಳೋ ಕೆಲಸ ಮಾಡಬೇಡ್ರಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ, ನಿಮ್ಮ ಮೇಲ್ನವರು ಅಥವಾ ನಿಮಗಿಂತಲೂ ಹೆಚ್ಚಿನ ಅನುಭವವನ್ನು ಉಳ್ಳವರು ಅಥವಾ ನಿಮ್ಮನ್ನ ಸ್ಪಾನ್ಸರಿಂಗ್ ಮಾಡಿದವರು ಅವ್ರನ್ನ ಕೇಳ್ಕೊಂಡು, ಅಥವಾ ಅವ್ರೇನೋ ನಿಮ್ಗೆ ಅಷ್ಟೊಂದು ಕೋಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲ್ಗಡೆ ಯಾರಾದ್ರೂ ಇದ್ರೆ, ಅಥವಾ ಶೈಲಾ ಶೆಟ್ಟಿ ಮೇಡಮ್ ಅವರು ಇನ್ನು ಯಾರೋ ಅನುಭವಿಕರಿದ್ರಪ್ಪ ಅಂದ್ರೆ ಅವ್ರನ್ನ ಕೇಳ್ಕೊಂಡು ನೀವು ಈ ಬಿಸ್ನೆಸ್ ಅನ್ನ ಜಾಣತನದಿಂದ ಮಾಡ್ಬೇಕು. ಖಂಡಿತವಾಗ್ಲೂ ನೀವು ಇಲ್ಲಿ ದುಡ್ಡು ಗಳಿಸ್ಲಿಕ್ಕೆ ಅವಕಾಶ ಅದ. ಬಹಳ ಮಂದಿ ಇಲ್ಲಿ ನಿರಾಶೆ ಆಗ್ಯಾರ, ನಮ್ ಕಡೆಯಿಂದ ಸಾಧ್ಯವಿಲ್ಲ ಅಂತ ಹೇಳಿ ತಪ್ಪು ಕಲ್ಪನೆ ಮಾಡ್ಕೊಂಡಾರ. ನೀವು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಮೈಂಡ್ಗೆ, ನಮ್ಮ ಸುಪ್ತ ಮನಸ್ಸಿಗೆ ನೀವೇನಾದ್ರೂ ಮೇಲಿನ ಮೇಲೆ ಫೀಡ್ ಮಾಡಿದ್ರಿ ಅಂದ್ರೆ ಆ ಸುಪ್ತ ಮನಸ್ಸು ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತದ. ಆದ್ರ ನಿಮ್ಗ ಬಹಳ ಸರಳದ ಇದು. ಇಲ್ಲಿ ನಾವು ಏನಂದ್ರ ಡಿಎಕ್ಷನ್ ಬಿಸ್ನೆಸ್ ನೊಳಗ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರ, ಜನಗಳ ಸಂಪರ್ಕವನ್ನ, ಜನಗಳ ಪ್ರೀತಿಯನ್ನ, ಜನಗಳ ವಿಶ್ವಾಸವನ್ನ ಗಳಿಸ್ಬೇಕು. ನಾವು ಎಲ್ಲಿವರೆಗೂ ನಾವು ವಿಶ್ವಾಸವನ್ನ ಗಳಿಸಲ್ಲ, ಎಲ್ಲಿವರೆಗೂ ನಾವು ಅವ್ರ ಜೊತೆ ಸಂಬಂಧವನ್ನ ಇಟ್ಕೊಳ್ಳಂಗಿಲ್ಲ, ಅಲ್ಲಿವರೆಗೂ ನಾವು ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗಲ್ಲ. ಆಮೇಲೆ ಯಾರಾದ್ರೂ ಇದರಲ್ಲಿ ನೆಗೆಟಿವ್ ಮಾತಾಡಿದ್ರೆ ಅಥವಾ ಯಾರಾದ್ರೂ ನಿಮ್ದ ಹೇಳಿದ್ದನ್ನ ಕೇಳಿಸಿಕೊಳ್ಳಿಲ್ಲ ಅಂದ್ರೆ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಕೆಲಸವನ್ನ ನೀವು ಹಾಗೆ ಮುಂದುವರಿಸಿದ್ರಿ ಅಂದ್ರೆ ಮುಂದ 6 ತಿಂಗಳು, ವರ್ಷ, 1.5 ವರ್ಷ, 2 ವರ್ಷದ ನಂತರ ಆದ್ರೂ ಕೂಡ ಅವರು ವಾಪಸ್ ನಿಮ್ಮ ಮಾತು ಕೇಳಿ ನಿಮ್ಮ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡುವಂತಹ ಸಾಧ್ಯತೆಗಳು ಅದಾವು ಅನ್ನುವಂಥ ಮಾತನ್ನ ನಿಮಗೆ ನಾ ಒತ್ತಿ ಒತ್ತಿ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಿಮಗೆ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಮತ್ತು ಜಾಣ್ಮೆ ಮತ್ತು ಸತತವಾದ ಪ್ರಯತ್ನ, ಇವು 3 ನಿಮ್ಮ ಹತ್ರ ಇದ್ದು ಅಂದ್ರ ನೀವು ಇನ್ನು 1 ವರ್ಷ ಅಥವಾ 2 ವರ್ಷದೊಳಗ ರೆಗ್ಯುಲರ್ ಆಗಿ ನೀವು ಒಂದು 30 ರಿಂದ 40 ಸಾವಿರ ರೂಪಾಯಿ ಆರಾಮ್ ತಗೋತೀರಿ. ಚಂದಂಗ ಕೆಲಸ ಮಾಡ್ಬೇಕು, ಮನಸ್ಸು ಕೊಟ್ಟು ಕೆಲಸ ಮಾಡ್ಬೇಕು, ಇಷ್ಟಪಟ್ಟು ಕೆಲಸ ಮಾಡ್ಬೇಕು. ಒಂದು ಮಾತು ನೆನಪಿಟ್ಕೊಡ್ರಿ, ನಿಮಗ ಕಷ್ಟ ಅಂತ ಬಂದ್ರ ಯಾರು ನಿಮ್ಮನ್ನ ಕರೆದು 100 ರೂಪಾಯಿ ಕೊಡಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ. ಕೂತ್ಕೊಂಡ್ರ ಕುಡಿಕಿ ಹೊಣ್ಣು ಸಾಲದು ಅಂತ ಹೇಳ್ತಾರ. ಅದಕ್ಕೆ ನಾವ್ ಏನಾದ್ರೂ ಅಲ್ಪ ಸ್ವಲ್ಪ ದುಡಿತಾನೆ ಇರ್ಬೇಕು. ನಮ್ಮ ಉತ್ಪಾದನೆ ಒಂದೇ ಮಾರ್ಗದಲ್ಲಿ ಇರಬಾರ್ದು ಅಂತ ಹೇಳ್ತಾರ. ನಿಜವಾದ ಬಲ್ಲವರು ಮತ್ತು ಒಳ್ಳೆ ದೊಡ್ಡ ದೊಡ್ಡ ಬಿಸ್ನೆಸ್ಗಾರ ಏನ್ ಹೇಳ್ತಾರಂದ್ರ, ನಮ್ಮ ಉತ್ಪನ್ನದ ಮೂಲ 1ಕ್ಕಿಂತ ಹೆಚ್ಚಿಗಿರ್ಬೇಕು ಅಂತ ಹೇಳ್ತಾರ. ಯಾಕಂದ್ರೆ ಒಂದರಲ್ಲಿ ಏನಾದ್ರೂ ಹೇರಾಪೇರಿ ಆದ್ರೆ, ಸಮಸ್ಯೆಗಳಾದ್ರೆ ಇನ್ನೊಂದರಿಂದ ನಾವು ಬದುಕಬಹುದು. ಅದಕ್ಕೋಸ್ಕರ ನಾವು ಒಂದು ಉದ್ಯೋಗವನ್ನ ಬೇರೆ ಮಾಡ್ತಾ ಇದ್ರು ಕೂಡ ಅಥವಾ ನೌಕರಿಯನ್ನ ಮಾಡ್ತಾ ಇದ್ರು ಕೂಡ ನಾವು ಇದ್ರೊಳಗ ನಿಧಾನವಾಗಿ ಕೆಲಸ ಮಾಡ್ಬೇಕು. ಒಂದ್ ವೇಳೆ ನೀವು ಗೌರ್ಮೆಂಟ್ ಜಾಬ್ ಹೋಲ್ಡರ್ ಆಗಿದ್ರೆ ನಿಮ್ಮ ಹೆಂಡತಿ ಹೆಸರ್ಲೆ ಅಥವಾ ನಿಮ್ಮ ಗಂಡನ ಹೆಸರ್ಲೆ ಅಥವಾ ನಿಮ್ಮ ಮಕ್ಕಳ ಹೆಸರ್ಲೆ ನೀವು ಈ ಬಿಸ್ನೆಸ್ ಅನ್ನ ಮಾಡಬಹುದು. ಮತ್ ಇದ್ರೊಳಗೆ ನೀವು ಬಹಳ ಅಂದ್ರೆ ಬಹಳ ದುಡಿಲಿಕ್ಕೆ ಅವಕಾಶ ಅದ. ಅನಿಸಬಹುದು ನಿಮಗ, ಏನ್ರಿ ನೀವೆಲ್ಲ ಏನು ಇಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ತಗೋತೀರಪ್ಪ ಅಂತ. ಬಟ್ ನಮಗೂ ಇನ್ನೂ ನಾವು ಹೇಳ್ಕೊಳ್ಳುವಷ್ಟು ಸಾಧನೆ ಮಾಡಿಲ್ಲ.
ಬಟ್ ಸಾಧನೆ ಮಾಡುವ ಹಾದಿಯಲ್ಲಿ ಇದೀವಿ. ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೊಂದು 2 ವರ್ಷದಿಂದ ಮಾಡಿದ ಪ್ರಯತ್ನ, ಹೇಳಿದ ವಿಷಯಗಳು ಈಗ ನಿಧಾನವಾಗಿ ಕ್ಲಿಕ್ ಆಗ್ತಾ ಇದಾವು. ಅದಕ್ಕ ನೀವು ಹಿಂದೆ ಮಾಡಿದ ಯಾವುದೇ ಶ್ರಮ ವೇಸ್ಟ್ ಆಗುವುದಿಲ್ಲ. ಮುಂದೊಂದು ದಿವಸ ಅದು ಫಲ ಕೊಡ್ತದೆ. ಇಲ್ಲಿ ನಾವು ಈ ನಮ್ಮ ಡಿಎಕ್ಷನ್ ಬಿಸಿನೆಸ್ ನಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ತಾಳ್ಮೆಯಿಂದ, ಪ್ರಾಮಾಣಿಕತನದಿಂದ, ನಿಯತ್ತಿನಿಂದ ನಮ್ಮ ಈ ಪ್ರಾಡಕ್ಟ್ಗಳನ್ನ ನಾವು ತಗೊಂಡಿವಪ್ಪ, ನಮಗ ಹಿಂಗಿಂಗ ಆರಾಮಾಗ್ಯದ. ಆಮೇಲೆ ನಮ್ಮ ಮೇಲಿನವರೊಬ್ರು ಶೈಲಾ ಶೆಟ್ಟಿ ಮೇಡಮ್ ಅಂತದಾರ, ಅಥವಾ SN ಶೆಟ್ಟಿ ಸರ್ ಅಂತದಾರ, ಅವರಿಗೆ ನಾವು ಬೇಕಾದ್ರೆ ಫೋನ್ ಹಚ್ಕೊಡ್ತೀವಿ, ನೀವು ಮಾತಾಡ್ರಿ. ಅಥವಾ ಬೆಳಿಗ್ಗೆ ಪ್ರತಿನಿತ್ಯ 7 ಗಂಟೆಗೆ ಮೀಟಿಂಗ್ ಇರ್ತದ, ಮೀಟಿಂಗಿಗೆ ಹಾಜರಾಗ್ರಿ. ಅಥವಾ ನಿಮ್ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ. ನಾವು ಯಾವಾಗಲೂ ಇದ್ರೊಳಗೆ ಯಾವುದೇ ಡೌಟ್ ಇಲ್ಲ. ಇನ್ನೊಂದು, ಈ ಹೊಸ ಪ್ರಾಡಕ್ಟ್ಗಳನ್ನು ತಗೋಬೇಕಾದ್ರೆ ಬಹಳ ಜನ ಹಿಂಜರಿತಾರ. ದಟ್ ಈಸ್ ಕಾಮನ್. ಹೊಸದನ್ನ ನಾವು ಏನಾದ್ರೂ ಈ ಪ್ರಪಂಚಕ್ಕೆ ತಂದಾಗ ಬೇಗನೆ ಯಾರು ನಂಬಲ್ಲ, ಒಪ್ಪಲ್ಲ. ನೀವು ನಿಧಾನವಾಗಿ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿದಾಗ ಅವಾಗ ಏನಾಗ್ತದಂದ್ರೆ, ಯಾರೋ ನಿಮ್ಮ ರಿಲೇಷನ್ದಾಗ ಒಬ್ರು ಈಗ 1 ವರ್ಷ 2 ವರ್ಷದಿಂದ ನಿಮ್ ಬಾಯಿಲೆ ಕೇಳಿರ್ತಾರ, ಅವರಿಗೆ ಏನೋ ಮನಿ ಒಳಗೆ ಒಂದು ಪ್ರಾಬ್ಲಮ್ ಆಗ್ತದ, ಅವರಿಗೆ ದವಾಖಾನಿಗೆ ಹೋದ್ರು ಕೂಡ ಅವರಿಗೆ ತೃಪ್ತಿ ಆಗಲ್ಲ, ದವಾಖಾನಿ ಒಳಗೂ ಕೂಡ ಅವರಿಗೆ ಅದು ಆರಾಮ ಆಗಲ್ಲ. ಅವಾಗ ಅವ್ರಿಗೆ ಒಂದಷ್ಟು ಸಮಸ್ಯೆ ಆಗ್ತದೆ. ಡಾಕ್ಟರು ಈಗ ನೀವು ಒಂದ್ ಕೆಲಸ ಮಾಡ್ರಿ, ನಾನು ಹಿಂಗ್ ಲೆಟರ್ ಕೊಡ್ತೀನಿ, ಅಲ್ಲಿ ಮೇಲ್ ಡಾಕ್ಟರ್ ಕಡೆ ಹೋಗಿ ಭೇಟಿಯಾಗಿ ಬರ್ರಿ ಅಂತ ಹೇಳ್ತಾರ. ಆಮೇಲೆ ಅವಾಗ ಅವರು ನಿಮ್ಮ ಕಡೆಗೆ ಬರಬಹುದು, ನಿಮಗ ಅವರು ಫೋನ್ ಮಾಡ್ಬೋದು. ಅಲ್ರಿ ಮೇಡಮ್, ಅಲ್ರಿ ಸರ್, ಹಿಂಗೇನೋ ಒಂದ್ ಹೇಳ್ತಿದ್ರಲ್ಲ, ಅದೇನ್ರಿ, ಅದು ನಿಮ್ ಕಡೆ ಐತೇನ್ರಿ, ಅದರಿಂದ ಏನಾರ ನಮಗ ಅನುಕೂಲ ಆಗ್ತದೇನ್ರಿ, ಆರಾಮ್ ಆಗ್ತದೇನ್ರಿ ಅಂತ ಕೇಳ್ತಾರ ನಿಮಗವ್ರು. ಅವಾಗ ಮತ್ತೆ ನೀವು ಪ್ರಾಮಾಣಿಕವಾಗೇ ಮಾತಾಡ್ಬೇಕು. ಅವ್ರಿಗೆ ಹೇಳ್ಬೇಕು ನೀವು ಏನಂದ್ರೆ, ಈಗಾಗಲೇ ಏನಾದ್ರೂ ಚಿಕಿತ್ಸೆ ನೀವು ತಗೊಳ್ತಾ ಇದ್ರಿ ಅಂದ್ರೆ ಅದನ್ನ ತಗೊಳ್ರಿ. ಅದರ ಜೊತೆಗೆ ನೀವು ನಮ್ಮ ಪ್ರಾಡಕ್ಟ್ಗಳನ್ನು ತಗೊಳ್ರಿ. ನಮ್ಮ ಪ್ರಾಡಕ್ಟ್ಗಳು ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ. ನಮ್ಮ ಪ್ರಾಡಕ್ಟ್ಗಳನ್ನು ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ನೀವು ಈಗ ಉದಾಹರಣೆಗೆ ಡ್ರಗ್ ಕೆಮಿಕಲ್ ತಗೊಳ್ತಾ ಇದ್ರಿ ಅಂದ್ರೆ ಊಟ ಮಾಡ್ತೀರಲ್ವಾ, ಡಾಕ್ಟರ್ನ ಕೇಳ್ತೀರಾ ನಾನು ಊಟ ಮಾಡ್ಲೋ ಬೇಡವೋ ಅಂತ? ಕೇಳಲ್ಲ. ಅದೇ ರೀತಿಯಾಗಿ ನಮ್ಮದು ಕೂಡ ಒಂದಿಷ್ಟು ಊಟ ಬಹಳಷ್ಟು ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ಆಹಾರ ನಮ್ಮದು. ಅದಕ್ಕೆ ನೀವು ಇದನ್ನ ಅದ್ರ ಜೊತೆ ತಗೋಬಹುದು. ನೀವು ನಿಮ್ಮ ನಿಮ್ಮ ಬೇರೆ ಪ್ರಾಡಕ್ಟ್ಗಳನ್ನ ಏನಾದ್ರು ತಗೋತಿದ್ರೆ ತಗೊಳ್ರಿ. ಇಲ್ರಿ, ನಮಗ ಡಾಕ್ಟರ್ ಏನೆಲ್ಲ ಏನ್ ನಿಮಗ ಆರಾಮ್ ಆಗುದಿಲ್ಲ, ಮನಿಗ್ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ಯಾರ್ರಿ ಅಂತ ಹೇಳಿದಾಗ ಅವರಿಗೆ ಮತ್ತೆ ನೀವು ಅದನ್ನೇ ಹೇಳ್ಬೇಕು. ನೋಡ್ರಿ, ನಿಮ್ ಇಷ್ಟ, ನಾವಂತೂ ನಿಮ್ಗೆ ಬಹಳ ಒತ್ತಾಯ ಮಾಡಕ್ ಬರಲ್ಲ. ನಮ್ದು ಆಹಾರ ಕೊಟ್ಟು ನೋಡ್ಬಹುದು. ನಾನೇನು ತಗೊಂಡೇ ತೀರ್ರಿ ಅಂತ ನಿಮ್ಗೆ ಒತ್ತಾಯ ಮಾಡಲ್ಲ, ಕೊಟ್ಟು ನೋಡ್ಬಹುದು. ಮತ್ತೆ ನಿಮಗ ಆರಾಮ ಆಗಬಹುದು ಅನ್ನೋ ಆಸೆ ನನಗದ. ಈ ರೀತಿಯಾಗಿ ಡಾಕ್ಟರು ಕೈ ಬಿಟ್ಟಂತಹ ಪೇಷಂಟ್ಗಳು ಕೂಡ ಆರಾಮಾದಂತಹ ಉದಾಹರಣೆಗಳು ಅದಾವು. ಬಟ್ ನಾವು ಏನನ್ನೂ ಭರವಸೆ ಕೊಡ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಡಾಕ್ಟರೇ ಭರವಸೆ ಕೊಡಲ್ಲ. ಡಾಕ್ಟ್ರಿಗೆ ಗೊತ್ತಿರುತ್ತೆ ನಾನು ಇದನ್ನ ಆಪರೇಷನ್ ಮಾಡಿ ಸಕ್ಸಸ್ ಮಾಡ್ತೀನಿ ಅಂತ ಗೊತ್ತಿದ್ರು ಕೂಡ ಅವರು ಭರವಸೆ ಕೊಡಲ್ಲ. ಅವ್ರ ಏನ್ ಮಾಡ್ತಾರ, ಪೇಷಂಟ್ ಪಾಲಕರ ಕಡೆಯಿಂದ ಅವರು ಒಪ್ಪಿಗೆ ತಗೊಂತಾರ. ಒಪ್ಪಿಗೆ ಪತ್ರದ ಮೇಲೆ 1-4 ಸಹಿ ಮಾಡಿಸ್ಕೊಂಡು ಆಮೇಲೆ ಅವ್ರು ಆಪರೇಷನ್ ವಗೈರೆ ಮಾಡ್ತಾರ. ಯಾಕಂದ್ರೆ ಯಾವಾಗ ಏನಾಗ್ತದ ಹೇಳಿಕ್ ಬರಲ್ಲ. ಮನುಷ್ಯನ ಬಾಡಿ ಹಿಂಗೆ ಆಗ್ತದಂತ ಯಾರಿಗೂ ಹೇಳಿಕ್ ಬರಲ್ಲ. ಎಷ್ಟೋ ಸಾರಿ ಡಾಕ್ಟರ್ಗಳಿಗೂ ಇದನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ, ಒಪ್ಪಿಗೆ ಪತ್ರದ ಮೇಲೆ ಸಹಿ ಮಾಡಿಸಿಕೊಂಡು ಆಮೇಲೆ ಅವ್ರೆಲ್ಲ ಕೆಲಸ ಮಾಡ್ತಾರ. ನಾವು ಕೂಡ ಅದೇ ರೀತಿಯಾಗಿ ಅವ್ರಿಗೆ ಹೇಳ್ಬೇಕು, ನಮ್ದು ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ. ನಮ್ದು ತಗೊಂಡ ತಕ್ಷಣ ಇವತ್ತು ತಗೊಂಡ್ ಕೂಡಲೇ ನಾಳೆ ಬೆಳಿಗ್ಗೆ ಆರಾಮಾಗ್ತಾರ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ಗಳನ್ನ ನೀವು ನಿಧಾನವಾಗಿ ತಗೊಳ್ತಾ ಹೋದ್ರಿ ಅಂದ್ರೆ ಒಳ್ಳೆ ರಿಸಲ್ಟ್ ಬರ್ತದನ್ನೋ ಭರವಸೆ ನಮಗದ. ನಿಮಗೂ ಏನಾದ್ರೂ ಹಂಗ ಅನಿಸಿದ್ರ ತಗೋಬಹುದು, ಇಲ್ಲಾಂದ್ರೆ ನೀವು ಬೇರೆ ವ್ಯವಸ್ಥೆ ಮಾಡ್ಕೋಬಹುದು ಅಂತ ಹೇಳ್ಬೇಕು ನೀವು ಅವ್ರಿಗೆ. ನೀವೆಲ್ಲೋ ಒಂದು ಚಲೋ ನಮಗ ಗಿರಾಕ್ ಸಿಕ್ತಿ ಬಾ ಅಂತ ಅವಸರಕ್ಕೆ ಬಿದ್ದು ಏನೇನೋ ಎಲ್ಲ ಆರಾಮಾಗತ್ತೆ, ಎಲ್ಲ ಚಲೋ ಆಗತ್ತೆ, ಏನೋ ಚಿಂತೆ ಮಾಡ್ಬೇಡ್ರಿ ಅಂತ ನಾವೇನು ಹೇಳಿಕ್ ಹೋಗಬಾರದು. ದುಡುಕಿ ಯಾವುದನ್ನು ನಾವು ಹೇಳಬಾರ್ದು. ಜಾಣತನದಿಂದ ನೀವು ಇದ್ರೊಳಗೆ ವ್ಯವಹಾರ ಮಾಡಿದ್ರೆ, 1-2 ವರ್ಷ ತಾಳ್ಮೆಯಿಂದ ಕೆಲಸ ಮಾಡಿದ್ರಿ ಅಂದ್ರೆ 3ನೇ ವರ್ಷದಿಂದ ನಿಮ್ಮ ಭಾಗ್ಯದ ಬಾಗಿಲು ನಿಧಾನವಾಗಿ ತೆರ್ಕೊಳ್ಳಿಕ್ಕೆ ಆರಂಭ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೈ ಡಿಎಕ್ಷನ್ ಫ್ಯಾಮಿಲಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲವನ್ನು ಕರೆಕ್ಟ್ ಆಗಿ ಅವರು ಇವತ್ತು ನಮ್ಗೆ ಏನು ಅಂತ ಹೇಳಿದ್ರೆ ಯಾವ ರೀತಿ ಜನರಿಗೆ ನಾವು ಹೇಳಬೇಕು ಅಂತ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಹೆಚ್ಚು ಕಡಿಮೆ ಹೊಸಬ್ರು ಜಾಸ್ತಿ ಜನ ಇದ್ದೀರಾ.
ಏನು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ಫಸ್ಟ್ ನಿಮ್ಗೆ ಗೊತ್ತಿರ್ಲಿ. ಡೈರೆಕ್ಟ್ ಆಗಿ ಕಂಪನಿಯಿಂದ ನಮ್ಮ ಕೈಗೆ ಸೇರುವಂತಹದ್ದು ಅಂದ್ರೆ ಏನು? ಕಂಪನಿಯಿಂದ ನಮ್ಮ ಕೈಗೆ, ಅದಕ್ಕೋಸ್ಕರ ಇಲ್ಲಿ ಬಿಲ್ ಆಗ್ತಾ ಇರೋದು, ಅದಕ್ಕೋಸ್ಕರ ನಿಮ್ಗೆ ID ನಂಬರ್ ಬಂದಿರುವಂತಹದ್ದು. ನೀವು ಖುದ್ದಾಗಿ ನೀವು ಸೆಲ್ಫಿಗೆ ಯಾರಿಗೂ ಕೊಡದೇನೆ ನಿಮ್ಮಷ್ಟಕ್ಕೆ ನೀವೇ ಉಪಯೋಗ ಮಾಡಿದ್ರು ಕೂಡ ಕಂಪನಿ ಬೋನಸ್ ಕೊಡುತ್ತೆ. ಆ ಮಧ್ಯದಲ್ಲಿ ಏನ್ ಬರ್ತಾರಲ್ಲ, ಹೋಲ್ಸೇಲರ್ಸು, ರಿಟೇಲರ್ಸು, ಅಡ್ವರ್ಟೈಸ್ಮೆಂಟ್, ಅವ್ರು ಯಾರು ಇಲ್ಲ ಇಲ್ಲಿ. ಕಂಪನಿ ಇದೆ, DXN ಕಂಪನಿ ಇದೆ, ನೀವಿದ್ದೀರಾ. ಆ ಏನು ಮಧ್ಯದಲ್ಲಿ ಹೋಗ್ತಾ ಇತ್ತಲ್ಲ, ಆ ಅಮೌಂಟ್ ಅನ್ನ ನಿಮಗೆ ಬೋನಸ್ ಆಗಿ ಕೊಡ್ತಾ ಇದೆ. ಇದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಹೊಸಬ್ರು ಇರೋದ್ರಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಯಾಕೆ